ಅಂದರೆ ಈ ನೀರು ಹರಿತಾ ಇರಬೇಕಾದ್ರೆ ಮಧ್ಯದಲ್ಲಿ ಕಲ್ಬಂಡೆ ಬಂತು ಅಂದ ತಕ್ಷಣ ಅದೇನಾದರೂ ವಾದ ಮಾಡುತ್ತಾ ಅಥವಾ ಕೋಪ ಮಾಡ್ಕೊಳ್ಳುತ್ತಾ ಕಲ್ ಜೊತೆ? ಇಲ್ಲ, ತಾನು ಬಾಡಿಗೆ ಏನು ಮಾಡಬೇಕು, ನೀರಿನ ಹರಿವಿನ ಆ ತನವನ್ನು ಮುಂದುವರಿಸ್ತಾ ಹೋಗುತ್ತೆ. ಸೊ ಆ ಒಂದು ಕಲ್ಬಂಡೆಯನ್ನೇ ಸೀಳುವಂತಹ ಶಕ್ತಿ ಈ ನೀರಿಗಿದೆ. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಪ್ರತಿನಿತ್ಯದ ಒಂದು ಕಷ್ಟಗಳಾಗಿರ್ಬೋದು, ನಮ್ಮ ಯಾವುದೇ ಒಂದು ರೀತಿ ಸಕ್ಸಸ್ಗಳನ್ನ ಲೈಫ್ಗಳನ್ನ ನಾವು ಮಾಡ್ತಕ್ಕಂತಹ ಪ್ರತಿನಿತ್ಯ ಕುಡಿತಕ್ಕಂತಹ ನೀರಿನಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮ ಯಶು ಆರ್, ಲೈಫ್ ಕೋಚರ್ ಆ್ಯಂಡ್ ಮೈಂಡ್ ಸೆಟ್ ಕೋಚರ್. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಇಲ್ಲಿವರೆಗೆ ಇರತಕ್ಕಂತಹ ಒಂದು ಕಾನ್ಸ್ಟೆಂಟ್ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸ್ನೇಹಿತರೆ ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ಒಂದು ವಾಟರ್ ಟೆಕ್ನಿಕ್, ನೀರು ಅಂತ ಬಂದ ತಕ್ಷಣ ಮಸರೋ ಎಮೋಟೋ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ನೆನಪಾಗ್ತಾರೆ. ಯಾಕಂತಂದರೆ ನೀರಿನಲ್ಲಿ ಇರ್ತಕ್ಕಂತಹ ಆ ಒಂದು ನೀರು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನಮ್ಮ ಎಲ್ಲ ಒಂದು ಯೋಚನೆಗಳಾಗಿರ್ಬೋದು, ನಮ್ಮ ಎಲ್ಲ ನಕಾರಾತ್ಮಕ ಸಕಾರಾತ್ಮಕ ಪ್ರತಿಯೊಂದು ಡ್ರಾಪ್ ಕುಡಿತಕ್ಕಂಥದನ್ನೆಲ್ಲ ಒಂದು ಮೆಮೊರಿ ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ, ಒಂದು ಎನರ್ಜಿ ಇದೆ ಅಂತಲೇ ಹೇಳ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನೇ ಒಂದು ಒಳ್ಳೆ ರೀತಿ ಅದನ್ನು ವ್ಯಕ್ತಪಡಿಸ್ತಕ್ಕಂತಹದ್ದು ಈ ನೀರುಗೆ ಇರ್ತಕ್ಕಂತಹ ಒಂದು ಶಕ್ತಿ ಅಂತ ಒಂದು ವ್ಯಕ್ತಪಡಿಸ್ತಕ್ಕಂತಹ ಒಂದು ಸೈಂಟಿಸ್ಟ್ ಅವರು. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚಾನಲಲ್ಲಿದೆ ಈ ವಿಡಿಯೋಸು, ತುಂಬ ವಾಟರ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ನೀರನ್ನು ಸೇವಿಸ್ತಾ ಹೋಗ್ತೀವಿ. ಆ ನೀರನ್ನು ಸೇವಿಸ್ತಾ ಇರಬೇಕಾದ್ರೆ ಹೇಗೆ ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ, ಆ ಜಾಬನ್ನು ಕಳ್ಕೊಂಡಿರ್ತಾರೆ, ಅವ್ರನ್ನ ಒಂದು ರಿಯಲ್ ಸ್ಟೋರಿ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ನೇಹಿತರೆ ಯಾರೋ ಒಬ್ಬ ಅನ್ನೋ ಒಂದು ವ್ಯಕ್ತಿ ಅಂತ ಅಂದ್ಕೊಳ್ಳಿ, ಮೇ ಬಿ ಅವ್ರ ಹೆಸರು ರಮೇಶ್ ಅಂತ ಅಂದ್ಕೊಳ್ತೀನಿ. ಸೊ ಈ ರಮೇಶ್ ಅವ್ರು ಏನು ಮಾಡ್ತಾರೆ, ಒಂದು ಜಾಬಲ್ಲಿ ಇರ್ತಾರೆ. ಸೊ ಆ ಜಾಬು ಇದ್ದಕ್ಕಿದ್ದ ಹಾಗೆ ಅವರ ಜಾಬನ್ನು ಕಳ್ಕೊಳ್ತಕ್ಕಂಥ ಇದು ರಿಯಲ್ ಸ್ಟೋರಿ. ಒಂದು ಜಾಬನ್ನು ಕಳ್ಕೊಬಿಡ್ತಾರೆ. ಸೊ ಜಾಬನ್ನು ಕಳ್ಕೊಂಡಾಗ ಏನು ಮಾಡ್ತಾರೆ, ಪ್ರತಿನಿತ್ಯ ಅವರ ಒಂದು ಯೋಚನೆ EMI ಕಟ್ಟಬೇಕಾಗುತ್ತೆ, ಲೋನ್ ಕಟ್ಟಬೇಕಾಗುತ್ತೆ, ವಾಟರ್ ಬಿಲ್ಲು, ಮನೆ ಬಾಡಿಗೆ, ತುಂಬ ಎಲ್ಲವನ್ನ ಕಟ್ಟಬೇಕಾಗತ್ತೆ. ಸೊ ಆ ಒಂದು ಜಾಬಿಂದ ಅವರು ಇಡೀ ಜೀವನವನ್ನೇ ನಡೆಸ್ತಾ ಇದ್ರು. ಸೊ ಅವ್ರನ್ನ ಯಾವ ಮಟ್ಟಕ್ಕೆ ಮಾಡಿಬಿಡ್ತು ಅಂದರೆ ಕುಗ್ಗೋಗ್ಬಿಡ್ಬೇಕು. ಪ್ರತಿನಿತ್ಯ ಯಾರಾದರೂ ಬಂದು ಬೆಲ್ ಆನ್ ಮಾಡಿದ್ರೆ ಭಯ ಆಗ್ತಿತ್ತು, ಒಂದು ಗಾಬರಿ ಆಗ್ತಿತ್ತು, ಏನು ಮಾಡಬೇಕು ಅನ್ನೋದೇ ದೋಚ್ತಿರ್ಲಿಲ್ಲ. ಎಲ್ಲವೂ ಕೂಡ ಒಟ್ಟಿಗೆ ಅವ್ರು ತಿನ್ನೋಕ್ಕೆ ಊಟಕ್ಕೂ ಕೂಡ ತುಂಬ ತೊಂದರೆ ಆಗೋವಂಥ ಪರಿಸ್ಥಿತಿ ಬಂತು. ಸೊ ಹೀಗೆ ಓದ್ತಾ ಇರಬೇಕಾದ್ರೆ ಒಬ್ಬ ಮ್ಯಾನಿಫೆಸ್ಟೇಷನ್ ಬರೆದಿರ್ತಕ್ಕಂಥ ಬುಕ್ ಆಥರ್ನ ಆ ಬುಕ್ಕನ್ನು ನೋಡ್ತಾರೆ. ಅಲ್ಲಿ ಒಂದು ವರ್ಡ್ ಬರೆದಿರುತ್ತೆ, ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಕೂಡ ನೀವು ಪ್ರತಿಯೊಂದು ಮಾತು ಆಡ್ತಕ್ಕಂಥ ಮಾತಿನಲ್ಲೂ ಪ್ರತಿಯೊಂದು ನಡ್ಕೊಳ್ತಕ್ಕಂಥ ರೀತಿನಲ್ಲೂ ಕೂಡ ಇಡೀ ಜಗತ್ತನ್ನೇ ಗೆಲ್ಲಬಹುದು, ಏನು ಬೇಕಾದರೂ ಸಾಧಿಸಬಹುದು ಅನ್ನೋ ಒಂದು ವರ್ಡನ್ನು ಓದ್ತಾರೆ. ಸೊ ಆ ವರ್ಡನ್ನು ಓದಿದಾಗ ಅವ್ರಿಗೆ ಅನಿಸಿದ್ದು, ಅವ್ರ ಎದುರುಗಡೆ ಒಂದು ಲೋಟ ನೀರಿರುತ್ತೆ. ಆ ನೀರಿನಿಂದ ಹೇಗೆ ನಾವು ಪ್ರತಿಯೊಂದು ಡ್ರಾಪ್ ನೀರಿನಿಂದನೂ ಕೂಡ ಇಡೀ ನಮ್ಮ ಲೈಫನ್ನೇ ಸಕ್ಸಸ್ ಮಾಡ್ಕೊಳ್ಬಹುದು ಅನ್ನೋದೊಂದು ಥಾಟ್ ಅವ್ರಿಗೆ ಬರುತ್ತೆ. ಸೊ ಏನು ಮಾಡ್ತಾರೆ ಅವರು, ಪ್ರತಿನಿತ್ಯ ಅವರು ಆ ಒಂದು ಲೋಟದ ನೀರಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಬರ್ತಾರೆ. ಆ ಒಂದು ಪ್ರಿಯಾರಿಸ್ಪಿಟಿ, ಒಂದು ನಮಗೆ ಲೈಫಲ್ಲಿ ನಾನು ಸಮೃದ್ಧಿಯನ್ನು ಸ್ವೀಕರಿಸ್ತಾ ಇದ್ದೀನಿ, ಸಮೃದ್ಧಿಯನ್ನು ಕುಡಿತಾ ಇದ್ದೇನೆ, ನನಗೆ ಯಶಸ್ಸು ಸಿಗ್ತಾ ಇದೆ, ಯಶಸ್ಸನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿ ಪ್ರತಿನಿತ್ಯ ಕುಡಿಬೇಕಾದ್ರೆ ನೀರನ್ನು ಸ್ಲಿಪ್ ಮಾಡಿ ಆ ನೀರನ್ನು ಕುಡಿತಾ ಇರ್ತಾರೆ. ಪ್ರತಿಯೊಂದು ಸ್ಲಿಪ್ ಮಾಡಿ ನೀರು ಕುಡಿತಾ ಇರಬೇಕಾದ್ರೂ ಕೂಡ ಅವರಲ್ಲಿ ಒಂದು ಅದ್ಭುತವಾದಂಥ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ. ಯೋಚನೆ ಮಾಡಿ, ಅವರಿಗೆ ಹೊರಗಡೆ ಏನೋ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬರ್ತಾರೆ. 1 ವೀಕು 2 ವೀಕು 3rd ವೀಕ್ ಅಷ್ಟರೊಳಗಡೆ, ಅಷ್ಟರ ಮಧ್ಯೆ ಹೊರಗಡೆ ಅವ್ರಿಗೆ ಏನೂ ಕೂಡ ಬದಲಾವಣೆ ಏನೂ ಇರಲ್ಲ. ಜೀವನದಲ್ಲಿ ಹೇಗೆ ಅವ್ರ ಜೀವನ ನಡೀತಾ ಇತ್ತು ಜಾಬ್ ಕೊಡ್ಕೊಂಡು, ಅದೇ ರೀತಿ ಅವ್ರ ಜೀವನ ನಡೀತಾ ಬರ್ತಾ ಇರುತ್ತೆ. ಸೊ ಅವರ ಒಳಗಡೆ ಒಂದು ಒಳ್ಳೆ ಅದ್ಭುತವಾದಂಥ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಪ್ರತಿನಿತ್ಯ ಅವ್ರು ಹೇಗೆ ಒಂದು ಒಳ್ಳೆ ವೈಬ್ರೇಷನಿಂದ, ಒಂದು ಒಳ್ಳೆ ಪಾಸಿಟಿವಿಂದ ನನಗೆ ಒಂದು ಸಮೃದ್ಧಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ, ಸಮೃದ್ಧಿನ ನಾನು ಕುಡಿತಾ ಇದ್ದೀನಿ, ಜೀವನದಲ್ಲಿ ನನಗೆ ಸಕ್ಸಸ್ ಆಗ್ತಾ ಇದೆ, ನನಗೆ ಇಂತಹದ್ದೊಂದು ಈ ರೀತಿ ಒಂದು ಒಳ್ಳೆಯದಾಗ್ತಾ ಇದೆ, ಏನೋ ಆಗೋದಿದೆ ಅಂತ ಹೇಳಿ ಯೂನಿವರ್ಸ್ಗೊಂದು ಥ್ಯಾಂಕ್ಸ್ ಹೇಳಿ ಅವರೊಂದು ಪಾಸಿಟಿವ್ ವೈಬ್ ಆಗಿ ನೀರನ್ನು ಸ್ವೀಕರಿಸ್ತಾ ಬರ್ತಾ ಇರ್ತಾರೆ. ಸೊ ಅವರಿಗೆ ಅನ್ನಿಸ್ತಾ ಇರುತ್ತೆ, ಫಸ್ಟ್ ವೀಕಲ್ಲೇ ನನ್ನಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಸೊ ಅವ್ರ ಪ್ರತಿಯೊಂದು ಸ್ಲಿಪ್ಪಿಗೂ ಕೂಡ ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಬರುತ್ತೆ. ಯಾಕಂದರೆ
ಎಲ್ಲವನ್ನ ನಾನು ಗೆದ್ದೇ ಗೆಲ್ತೀನಿ, ಏನೋ ಒಂದು ಆಗೋದಿದೆ ಅನ್ನೋದು ಪಾಸಿಟಿವ್ ವೈಬ್ರೇಷನ್ ನಮ್ಮ ಬಾಡಿ ಒಳಗಡೆ ನೀರು ಹೋಗ್ತಿದೆ ಅಂತ ಅಂದರೆ ಪ್ರತಿಯೊಂದು ಡ್ರಾಪು ಕೂಡ ಅದು ಬರೀ ನಮ್ಮನ್ನು ಹೈಡ್ರೇಟ್ ಮಾಡೋದಲ್ಲದೆ ನಮ್ಮ ಆಲೋಚನೆಗಳನ್ನೆಲ್ಲ ಸ್ಟೋರೇಜ್ ಮಾಡಿ ಒಂದು ಎನರ್ಜಿ ರೂಪವಾಗಿ ರೂಪಿಸ್ತಾ ಬರುತ್ತೆ. ಸೊ ಆ ಎನರ್ಜಿ ಒಂದು ಅದ್ಭುತವಾದಂಥ ಕಾನ್ಫಿಡೆನ್ಸ್, ಅವ್ರು ಮಾಡೋ ಕೆಲಸನ ಏನು ಮಾಡಬೇಕು, ಬೇರೆ ಕಡೆ ಜಾಬ್ ಮಾಡಬೇಕಾ, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಮತ್ತು ಅದೇ ರೀತಿ ಈ ಪ್ರೊಸೆಸ್ನ ಅವರು ಸ್ಕಿಪ್ ಮಾಡಲ್ಲ. ಏನೋ ಆಗದೆ ಹೋದರೂ ಕೂಡ ಅದನ್ನು ಅವರು ಸ್ಕಿಪ್ ಮಾಡಲ್ಲ, ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತಾರೆ. ಸೊ ಮೂರನೇ ವೀಕ್ ಒಳಗಡೆ ಅವರು ತುಂಬ ಜಾಬ್ಗಳಿಗೆ ಅಪ್ಲೈ ಮಾಡಿರ್ತಾರಲ್ವಾ, ಸೊ ಅವ್ರದ್ದೊಂದು ಡ್ರೀಮ್ ಜಾಬ್ಗೆ ಇಂಟರ್ವ್ಯೂಗೆ ಕಾಲ್ ಬರುತ್ತೆ. ಸೊ ಆ ಇಂಟರ್ವ್ಯೂಗೆ ಹೋಗ್ತಾರೆ. ಆ ಇಂಟರ್ವ್ಯೂನಲ್ಲಿ ಕೂಡ ಸೆಲೆಕ್ಟ್ ಆಗಿ ಹಿಂದೆ ಕಳ್ಕೊಂಡಿರ್ತಾರಲ್ಲ ಜಾಬ್, ಅಲ್ಲಿ ಬರ್ತಿತ್ತಲ್ಲ ಸ್ಯಾಲ್ರಿ, ಅದಕ್ಕಿಂತ 2 ಪಟ್ಟು ಈ ಸ್ಯಾಲ್ರಿನ ಇಲ್ಲಿ ತಗೊಳ್ತಾರೆ. ಸೊ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಅಲ್ಲಿ ಒಂದು ಒಳ್ಳೆ ಎಲ್ಲ ಸಾಲ ಮುಕ್ತದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಈ ಸ್ಟೋರಿಯಿಂದ ನಿಮಗೇನು ಅರ್ಥ ಆಯಿತು ಸ್ನೇಹಿತರೆ? ಅವರಲ್ಲಿರ್ತಕ್ಕಂಥ ಆ ಒಂದು ಅದ್ಭುತವಾದ, ನಮ್ಮಲ್ಲಿರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ವಸ್ತುಗಳೇ ಏನೇ ಆಗಿರಲಿ, ಆ ನೀರಿನಿಂದ ಅವರ ಒಂದು ದೈನಂದಿನ ಜೀವವನ್ನೇ ಚೇಂಜ್ ಆಗೋಯ್ತು, ಅವರ ಲೈಫೇ ಚೇಂಜ್ ಆಗೋಯ್ತು. ಯಾಕಂದರೆ ಕೆಲವೊಂದು ಯಾವ ಟೈಮಲ್ಲೂ ಕೂಡ ಅವರು ಕುಗ್ಲಿಲ್ಲ, 2 ವೀಕ್ ತನಕನೂ ಕೂಡ ಸ್ಕಿಪ್ ಮಾಡಲಿಲ್ಲ. ಅವರು ಏನೋ ಆಗೋದಿದೆ ಅನ್ನೋದು ಒಂದು ಕಾನ್ಫಿಡೆನ್ಸಲ್ಲಿ ಅವ್ರು ಮಾಡೋ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ರು. ಅವ್ರ ಡ್ರೀಮ್ ಜಾಬು ಒಂದು ಸಕ್ಸಸ್ ಆಯಿತು. ಲೈಕ್ ನೀವು ಈ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಅದ್ಭುತವಾದಂತಹ ಅಮೇಝಿಂಗ್ ಆಗಿರ್ತಕ್ಕಂತಹ ಒಂದೊಳ್ಳೆ ಸಕ್ಸಸ್ನ ಮಿಸ್ ಮಾಡಿಕೊಂಡೆ ಅಷ್ಟೇ ಮಿಸ್ ಮಾಡ್ಕೊಳ್ತೀರಾ. ಸ್ನೇಹಿತರೆ, ಈ ಸ್ಟೋರಿಯಿಂದ ಏನೆಲ್ಲ ಅರ್ಥ ಆಯ್ತಲ್ವಾ? ಒಂದು ಒಳ್ಳೆ ಅಮೇಝಿಂಗ್ ಆದಂತಹ ಒಂದು ಒಳ್ಳೆ ರಿಫ್ಲೆಕ್ಟ್ನ ಆ ಒಂದು ವಾಟರ್ ಅವ್ರಿಗೊಂದು ಬಿಸ್ನೆಸ್ನ ಜಾಬ್ನ ಕೊಡ್ತಲ್ವಾ. ಸೊ ಹಾಗೆ ನಮ್ಮ ಜೀವನದಲ್ಲಿ ನೀರು ಕೇವಲ ನಮಗೆ ಒಂದು ಕುಡಿತಕ್ಕಂತಹದ್ದಲ್ಲ, ಸ್ನಿಪ್ ಮಾಡಿ ಕುಡಿತಕ್ಕಂಥದ್ದನ್ನು ನಮಗೊಂದು ಎನರ್ಜಿ ಫುಲ್ಫಿಲ್ ಆಗಿ ನಮ್ಮ ಜೀವನದ ಪ್ರತಿಯೊಂದು ನಮ್ಮ ಯಾವುದೇ ರೀತಿ ಬ್ಲಾಕೇಜಸ್ ಇರಲಿ, ಯಾವುದೇ ಒಂದು ಸ್ಟ್ರೆಸ್ ಫೀಲ್ ಇರಲಿ, ಎಲ್ಲವನ್ನ ರಿಲೀಸ್ ಮಾಡ್ತಕ್ಕಂಥ ಆ ಒಂದು ಪವರ್ ನೀರಿಗಿದೆ. ಸೊ ಹಾಗಾದರೆ ಈ ಸ್ಟೋರಿ ತಿಳ್ಕೊಂಡಾಯಿತು. ಈಗ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾದ್ರೆ ಹೇಗೆ ನೀರನ್ನು ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಮಲಗೋಕ್ಕಿಂತ ಮುಂಚಿತವಾಗಿ ಒಂದು ಲೋಟದಲ್ಲೇ ನೀರನ್ನು ತಗೊಳ್ಳಿ. ಸೊ ಈ ನೀರಿಗೆ ನೀವು 2 ಚೀಟಿನ ಬರಿಬೇಕಾಗುತ್ತೆ. ಅದನ್ನು ನೀವು ಸ್ಟಿಕ್ ಆದರೂ ತಗೊಳ್ಬೇಕಾಗುತ್ತೆ, ಅಥವಾ ಇಲ್ಲಾಂದರೆ ಚೀಟಿನಾದರೂ ತಗೊಳ್ಬೇಕಾಗುತ್ತೆ. ಸೊ ಒಂದು ಚೀಟಿನಲ್ಲಿ ನೀವು ಒಂದು ಒಳ್ಳೆ ಪಾಸಿಟಿವ್ ಎಮೋಷನ್ಸ್ನ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎಮೋಷನ್ಸ್ ಅಂತಂದರೆ ನಾನು ಹ್ಯಾಪಿನೆಸ್ ಆಗಿರ್ತೀನಿ, ಅಥವಾ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಕ್ಕಂಥದ್ದು. ಸೊ ನಾನೇನಾದ್ರು ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣೋದಾಗಿರ್ಬೋದು, ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಈ ರೀತಿ ನನ್ನ ಲೈಫಲ್ಲಿ ಇದ್ದರೆ ಯಾವ ರೀತಿ ಒಂದು ಒಳ್ಳೆ ಪಾಸಿಟಿವ್ ಎಮೋಷನಲ್ ಇರುತ್ತೆ, ಅದನ್ನು ಒಂದು ಚೀಟಿನಲ್ಲಿ ನೀವು ಬರೆದು ಈ ಲೋಟಕ್ಕೆ ಅಂಟಿಸ್ಬೇಕಾಗುತ್ತೆ. ಸೊ ಒಂದು ಎಮೋಷನಲ್ಲಿ ನೀವು ಒಂದು ಲೋಟಕ್ಕೆ ನೀರನ್ನು ಹಾಕಿ ಆದಷ್ಟು ಗಾಜಿನ ಲೋಟ ತಗೊಳ್ಳಿ. ಅದಕ್ಕೆ ಒಂದು ಒಳ್ಳೆ ಗುಡ್ ಪಾಸಿಟಿವ್ ಎಮೋಷನ್ ನಿಮ್ಮ ಲೈಫ್ನಲ್ಲಿ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಏನಂತ ಅಂತಂದರೆ, ಸಕ್ಸಸ್ ಆದರೆ ನೀವು ಎಷ್ಟು ಎಮೋಷನಲ್ ಆಗಿ ಫೀಲ್ ಮಾಡ್ತೀರಾ, ಆ್ಯಂಡ್ ನಿಮಗೆ ಹ್ಯಾಪಿನೆಸ್ ಇದ್ದರೆ, ಆ್ಯಂಡ್ ಒಂದು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಕ್ಕಂಥದ್ದು. ಸೊ ಈ ರೀತಿ ಬರೆದಂಟಿಸಿ. ಇನ್ನೊಂದು ಚೀಟಿಗೆ ಏನು ಬರೀರಿ, 21 ದಿನಗಳ ಕಾಲ ಮಾತ್ರ ನಿಮ್ಮ ಗುರಿ ಆ್ಯಂಡ್ ನಿಮ್ಮ ಸಕ್ಸಸ್, ನಿಮ್ಮ ವಿಶಸ್ ಒಂದೇ ಆಗಿರಲಿ. ಫಾರ್ ಎಕ್ಸಾಂಪಲ್, ನಾನು ಮನೆ ತೊಗೊಳ್ಬೇಕು ಅಥವಾ ಕಾರ್ ತೊಗೊಳ್ಬೇಕು, ನಿಮ್ಮ ವಿಶಸ್ ಏನಿದೆ ಅದನ್ನು ಒಂದು ಸೆಂಟೆನ್ಸಲ್ಲಿ ಬರೆದು ಇನ್ನೊಂದು ಕಡೆ ಅಂಟಿಸಿ. ಸೊ ಈ 2 ಅಂಟಿಸಿದ ಮೇಲೆ ನಿಮ್ಮ ಪಾಮ್ ಏನಿರುತ್ತೆ, ನಿಮ್ಮ 2 ಕೈ, ಇದನ್ನು ಜೋರಾಗಿ ಹೀಗೆ ರಬ್ ಮಾಡಿ. ಸೊ ರಬ್ ಮಾಡಿದ ನಂತರ ಈ ಲೋಟದಲ್ಲಿರ್ತಕ್ಕಂತಹ ಹೀಗೆ ಪ್ರೆಸ್ ಮಾಡಿ ಈ ಲೋಟದಲ್ಲಿ ಹೀಗಿಟ್ಕೊಂಡ್ಮೇಲೆ ಯೂನಿವರ್ಸ್ಗೆ ಕಣ್ಣು ಮುಚ್ಚಿ ನಿಮ್ಮ ಎಮೋಷನಲ್ನ ಫೀಲ್ ಮಾಡಿ. ನೀವು ಸಕ್ಸಸ್ ಆದಾಗ ಯಾವ ರೀತಿ ಒಂದು ಎಂಜಾಯ್ ಮಾಡ್ತೀರಾ, ಆ್ಯಂಡ್ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಅಂತ ಹೇಳ್ತಕ್ಕಂಥದ್ದು. ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಆಗಿದ್ರೆ ಯಾವ ರೀತಿ ನೀವು ಎಮೋಷನಲಿ ಫೀಲ್ ಮಾಡ್ತೀರಾ, ಆ ರೀತಿ ಫೀಲ್ ಮಾಡಿ. ಸೊ ಇನ್ನೊಂದು, ನಿಮ್ಮ ವಿಶಸ್ ಏನಿದೆ ಆ ವಿಶಸ್ಸು ಫುಲ್ಫಿಲ್ ಆಗಿರೋ ರೀತಿ, ಆಲ್ರೆಡಿ ನಿನ್ನ ಗುರಿನ ತಲುಪಿರೋ ರೀತಿ ಅದನ್ನು ಫೀಲ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವೊಂದು ಕಾರನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಆ ಕಾರನ್ನು ನಾನು ಆಲ್ರೆಡಿ ತಗೊಂಡಾಗ ನನಗೆ ಎಷ್ಟು ಖುಷಿ ಇರುತ್ತೆ, ಆ್ಯಂಡ್ ಅಥವಾ ನನಗೆ ಯಾವುದಾದ್ರೂ ಒಂದು ಕೆಲಸ ಸಿಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ, ಆ ಕೆಲಸ ಸಿಕ್ಕಿದೆ ನಿಮಗೆ, ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಕೆಲಸ ಮಾಡ್ತಾ ಇದ್ದೀನಿ, ತುಂಬ ಒಳ್ಳೆ ಪ್ರಮೋಷನ್ ಬರ್ತಾ ಇದೆ, ಈ ರೀತಿ ಆಲ್ರೆಡಿ ಆಗಿದೆ ಅನ್ನೋದನ್ನು ವಿಜುವಲೈಸೇಷನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಯೂನಿವರ್ಸ್ ಮುಂದೆ. ಇದನ್ನು ನೀವು ಜೋರಾಗಿ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು. ಥ್ಯಾಂಕ್ ಯು ನಿಮ್ಮ ಎಮೋಷನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಕ್ಕಂಥದ್ದು. ನೀವು ಸಕ್ಸಸ್ ಆದಾಗ ಯಾವ ರೀತಿ ಖುಷಿ ಪಡ್ತಿರ್ತೀರಾ ಆ ರೀತಿ ಖುಷಿನ ವ್ಯಕ್ತಪಡಿಸ್ತಕ್ಕಂಥದ್ದು. ಇನ್ನೊಂದು, ನಿಮ್ಮ ವಿಶ್ನ ಒಂದು ಸೆಂಡ್ ಮಾಡಿರ್ತೀರಾ.
ವಿಶಸ್ನ ನನ್ನ ವಿಶ್ ಏನಿದೆ ಅದನ್ನು ನೀವು ಆಲ್ರೆಡಿ ಆಗಿದೆ ಅನ್ನೋ ರೀತಿ 21 ದಿನಗಳ ಕಾಲ ಒಂದು ವಿಶನ್ನು ನೀವು ಮಾತ್ರ ಮಾಡಬೇಕಾಗುತ್ತೆ ದಿನವಿಡೀ. ಸೊ ನೀವು ಮಲಗೋಕ್ಕಿಂತ ಮುಂಚಿತವಾಗಿ ಈ ರೀತಿ ಮಾಡಬೇಕಾಗುತ್ತೆ. ಬೇಕಾದ್ರೆ ಇದನ್ನು ಸೈನ್ ಆಗಿದೆಯಾ ಅನ್ನೋದಕ್ಕಿಂತ ಇದರಲ್ಲಿ ಏನೋ ಚೇಂಜಸ್ ಕಾಣ್ತಿದೆಯಾ ಅನ್ನೋದಕ್ಕೋಸ್ಕರ ನೀವು ಇದೊಂದನ್ನು ಮಾಡ್ಬೋದು. ಏನಂತ ಅಂದರೆ ಇದನ್ನು ಮುಚ್ಚಿಟ್ಬಿಡಿ. ಮುಚ್ಚಿಟ್ಟ ನಂತರ ಒಂದು ಸ್ಲಿಪ್ ನೀರನ್ನು ಕುಡ್ದಿಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಆ ನೀರನ್ನು ನೀವು ಕುಡಿದ್ರೆ ಟೇಸ್ಟೇ ಚೇಂಜ್ ಆಗಿರುತ್ತೆ. ಇದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡಿ ಪರೀಕ್ಷೆ ಮಾಡಿ ನೋಡಿ. ಸೊ ಆ ನೀರನ್ನು ಸುಮ್ಮನೆ ಸಲೀಸು ಕುಡಿತಕ್ಕಂತಹದ್ದಲ್ಲ. ಸೊ ಅದನ್ನು ಎಕನಾಮಿಕಲಿ ನೀವು ಏನು ಅಂದ್ಕೊಂಡಿದ್ದೀರಾ ವಿಶ್ನ, ನೀವು ಎಷ್ಟು ಖುಷಿಯಾಗಿದ್ದೀರಾ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥ ಹಿಂದೆ ಆ ಒಬ್ಬ ವ್ಯಕ್ತಿ ಒಂದು ಜಾಬ್ನ ಕಳ್ಕೊಂಡಿದ್ರು. ಪ್ರತಿಯೊಂದು ಸಿಪ್ಗೂ ಕೂಡ ನೀರಿಗೆ ಯೂನಿವರ್ಸ್ಗೆ ನನ್ನ ಸಕ್ಸಸ್ನ ಸ್ವೀಕರಿಸ್ತಾ ಇದ್ದೀನಿ, ಸೊ ನನ್ನ ಸಮೃದ್ಧಿನ ಹೊಂದ್ತಾ ಇದ್ದೀನಿ ಅಂತ ಎಷ್ಟು ಎಂಜಾಯ್ ಮಾಡಿಕೊಂಡು ಎಷ್ಟು ಸಕ್ಸಸ್ ಆಗಿ ಆ ನೀರನ್ನು ಎನರ್ಜೆಟಿಕ್ ಆಗಿ ಕುಡಿತಾ ಇದ್ರು. ಅದೇ ರೀತಿ ನನ್ನ ಒಂದು ಕನಸು ಈ ರೀತಿ ಆಗಿದೆ, ನಾನು ಈ ರೀತಿ ಕಾರ್ ತಗೊಂಡ್ರೆ ಎಷ್ಟು ಎಂಜಾಯ್ ಮಾಡ್ತೀನಿ, ಎಷ್ಟು ಖುಷಿಯಾಗಿರ್ತೀನಿ, ಆ ಒಂದು ಮೂಮೆಂಟ್ನ ನೆನಪು ಮಾಡಿಕೊಂಡು ಆಲ್ರೆಡಿ ನನ್ನ ಗುರಿ ಸಾಧಾಗಿದೆ, ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಸಕ್ಸಸ್ ಆದರೆ ಯಾವ ರೀತಿ ಇರ್ತೀರಾ, ಒಂದು ಒಳ್ಳೆ ಲೈಫ್ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಇರ್ತೀರಾ, ಒಂದು ಒಳ್ಳೆ ಆರೋಗ್ಯವಾಗಿದ್ದರೆ ಹೇಗಿರ್ತೀರಾ ಅನ್ನೋದ್ರ ಬಗ್ಗೆ ಅದನ್ನು ಸ್ಲಿಪ್ ಮಾಡಿ. ಇವಾಗ ನೀವು ಜ್ಯೂಸ್ ಹೇಗೆ ಕುಡಿತೀರಾ ಹೀಗೆ ಸ್ಲಿಪ್ ಮಾಡಿ ನೀರನ್ನು ಕುಡೀರಿ. ಸೊ ಆ ನೀರನ್ನು ಕುಡಿದು ಮತ್ತೆ ದೆನ್ ನೆಕ್ಸ್ಟ್ ಇನ್ನೊಂದು ಗ್ಲಾಸಲ್ಲಿ ಅದನ್ನು ನೀರನ್ನು ಕುಡಿದ್ಬಿಡಿ. ಇದೇ ರೀತಿ 21 ದಿನಗಳ ಕಾಲ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗ ಮತ್ತೆ ನೀವು ನೀರನ್ನು ಕುಡಿಬೇಕಾಗುತ್ತೆ. ಆವಾಗ ಏನು ಮಾಡಿ ಅಂತ ಅಂದರೆ ಇದೇ ರೀತಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಅವಾಗಲೂ ಕೂಡ ಅಷ್ಟೇ ಸೇಮ್ ನಿಮ್ಮ ಒಂದು ಆರೋಗ್ಯವಾಗಿ ನೀವು ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಕ್ಕಂಥದ್ದು. ನಾನು ತುಂಬ ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಆ್ಯಂಡ್ ಕೆಲವರು ನನ್ನ ಹೇರ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ, ನನ್ನ ಸ್ಕಿನ್ ಗ್ಲೋ ಆಗಿದೆ, ನನ್ನ ಬಾಡಿ ತುಂಬ ಚೆನ್ನಾಗಿದೆ, ನಾನು ತುಂಬ ಆರೋಗ್ಯವಾಗಿದ್ದೇನೆ. ಆ್ಯಂಡ್ ಅಥವಾ ನನ್ನ ಒಂದು ಕೆರಿಯರ್ ತುಂಬ ಬಿಲ್ಡ್ ಆಗ್ತಾ ಇದೆ, ನನ್ನ ಜಾಬ್ ಆಗಿದೆ, ನನ್ನ ತುಂಬ ಕೆಲಸ ಆಗ್ತಾ ಇದೆ, ನಾನು ಒಂದು ಫ್ಯಾಮಿಲಿ ಜೊತೆ ತುಂಬ ಹ್ಯಾಪಿಯಾಗಿದ್ದೀನಿ. ನಿಮಗೆ ಏನು ಪಾಸಿಟಿವ್ ಆಗಿ ಇದೆ ಆ್ಯಂಡ್ ನಿಮಗೆ ಬೇಕಾಗಿದೆ, ನಿಮ್ಮ ಆರೋಗ್ಯ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಒಂದು ಒಳ್ಳೊಳ್ಳೆ ತಿಂಡಿ ಮಾಡಿರ್ತಕ್ಕಂತಹ ಫೀಲ್ ಆಗಿರ್ಬೋದು, ಅದಕ್ಕೆ ಒಂದು ಒಳ್ಳೆ ರೀತಿ ಗ್ರ್ಯಾಟಿಟ್ಯೂಡ್ನ ಯೂನಿವರ್ಸ್ಗೆ ಜೋರಾಗಿ ಹೇಳಲಿಕ್ಕಾಗಲ್ಲ. ಸೊ ಡಿಸ್ಟರ್ಬ್ ಆಗುತ್ತೆ. ಸೊ ಆಫೀಸಲ್ಲಿ ಇರ್ತೀರಾ, ಕೆಲಸ ಮಾಡಬೇಕಾಗುತ್ತೆ. ಸೊ ಆವಾಗ ಸ್ಲಿಪ್ ಮಾಡಿ ಸಣ್ಣದಾಗಿ ಒಂದು ಯೂನಿವರ್ಸ್ ಜೊತೆ ಕಾನ್ವರ್ಜೇಷನ್ ಇರಲಿ. ನಿಮ್ಮ ಒಂದು ಕಾನ್ವರ್ಜೇಷನ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ನೀವು ವಿಜುವಲೇಷನ್ ಮಾಡ್ಕೊಳ್ತೀರೋ ಆಲ್ರೆಡಿ ಆಗಿದೆ ಅನ್ನೋದು ಅಷ್ಟು ಬೇಗ ಯೂನಿವರ್ಸ್ಗೆ ತಲುಪುತ್ತೆ. ನೀವು ಅದೇ ರೀತಿ ಎಕನಾಮಿಕಲಿ ಸುಮ್ಮನೆ ನೀರು ಬಿಡೋದಲ್ಲ. ಸೊ ಸಿಪ್ಪಾಗಿ ನೀರು ಕುಡಿತಾ ಸಕ್ಸಸ್ನ ನಾನು ಕಾಣ್ತಾ ಇದೆ, ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ ತುಂಬ ಗ್ಲೋ ಆಗಿದೆ, ನನ್ನ ಹೇರ್ ತುಂಬ ಗ್ಲೋ ಆಗಿದೆ, ಈ ರೀತಿ ತುಂಬ ಎಲ್ಲವನ್ನ ಹಾಕಿದೆ ಅನ್ನೋ ರೀತಿ ಅದನ್ನು ಎಂಜಾಯ್ ಮಾಡ್ತಾ ಕುಡಿತಾ ಬನ್ನಿ. ಸೊ ಇದಿಷ್ಟಾಗಿತ್ತು ಈ ನಿಮ್ಮ ಪ್ರತಿನಿತ್ಯದ ಒಂದು ನೀರಿನ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಕುಡಿವಾಗ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದು. ಹಾಗಾದರೆ ನಾವು ಪ್ರತಿನಿತ್ಯ ನೀರನ್ನು ಸೇವಿಸುವಾಗ ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ನೀರನ್ನು ಹೇಗೆ ನಾವು ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ನಾವು ಮಾಡಿರ್ತಕ್ಕಂತಹ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದಕ್ಕೆ ಸೈನ್ ಇದೆಯಾ ಅನ್ನೋದ್ರೆ ಖಂಡಿತವಾಗಿಯೂ ಕೂಡ ಇದೆ. ಸ್ನೇಹಿತರೆ, ನಾನು ಈ ಹಿಂದೆ ಹೇಳಿದಾಗೆ ನೀವು ಪ್ರತಿನಿತ್ಯ ಇಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಮಾಡೋದೇನು ಗೊತ್ತಾ, ನಾವು ಒಂದು ಸ್ಲಿಪ್ ಬೈ ಕಂಟಿನ್ಯೂಯಸ್ ಒಂದು ನೀರನ್ನು ಕುಡಿತಾ ಇರ್ತೀವಿ. ನಮಗೆ ಇನ್ನರಲ್ಲಿ ಒಂದು ಬದಲಾವಣೆ ಕಾಣಿಸ್ತಾ ಇರುತ್ತೆ. ಔಟ್ಡೋರ್ ನಮಗೆ ಏನೂ ಬದಲಾವಣೆ ಯಥಾಸ್ಥಿತಿ ಸದಾ ಪ್ರಜೆ ಅನ್ನೋ ಹಾಗೆ ನಮಗೆ ಏನೂ ಕಾಣಿಸ್ತಾ ಇರಲ್ಲ. ಏನು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಅದು ನಡೀತಾ ಇರುತ್ತೆ. ಆದರೆ ನಮ್ಮ ಒಳಗಡೆ ಏನೋ ಒಂದು ಅದ್ಭುತವಾದಂತಹ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ನೀರನ್ನು ಒಂದು ಬಾಡಿನಲ್ಲಿ ಚೇಂಜ್ ಆಗುತ್ತೆ. ನಾವು ನೀರನ್ನು ಕುಡಿದಾಗ ಎಲ್ಲಿ ಹೋಗುತ್ತೆ, ಬಾಡಿ ಒಳಗಡೆ ಹೋಗುತ್ತೆ. ಹಾಗೆ ನೀವು ಚಾರ್ಜ್ ಮಾಡಿ ನೀರನ್ನು ಕುಡಿತಾ ಇರ್ತೀರಾ, ಅದು ನಿಮಗೆ ಚಾರ್ಜಿಂದ ಕೊಟ್ಟಾಗ ಒಂದು ಎನರ್ಜಿ ಫೀಲ್ ಆಗುತ್ತೆ. ಇಷ್ಟು ದಿನ ನೀವು ಮಾಡ್ತಕ್ಕಂತಹದ್ದು ನಿಮ್ಮಲ್ಲಿ ಆ ಒಂದು ಒಳಗಡೆ ಏನು ಫೀಲ್ ಆಗುತ್ತೆ ಅಂತ ಅಂದರೆ, ಒಂದು ಉಪ್ಗಂಟು ಹಾಕೊಂಡಿರ್ತೀರಾ, ಸಿಟ್ಟು ಮಾಡ್ಕೊಂಡಿರ್ತೀರಾ, ಮಾತಿಗೂ ರೇಗಾಡ್ತಿರ್ತೀರಾ. ಸೊ ಅವ್ರು ಯಾರಾದರೂ ಏನಾದರೂ ಅಂದರೆ ರಿಯಾಕ್ಟ್ ಮಾಡ್ತೀರಾ, ಅದು ತಾನಾಗೆ ಕಂಟ್ರೋಲಿಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಸ್ಮೈಲ್ ಇರುತ್ತೆ, ಒಂದು ಅದ್ಭುತವಾದಂತಹ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಏನೋ ಒಂದು ಸಾಧಿಸ್ತೀನಿ. ಅಲ್ಲಿ ಹೇಗಾಗುತ್ತೆ ಅಂತ ಅಂದರೆ ಹೊರಗಡೆ ಏನೂ ನಡೀತಾ ಇರಲ್ಲ, ಆದರೆ ಒಳಗಡೆ ನಾನು ಇದರಲ್ಲಿ ಏನೋ ಆಗೋದಿದೆ, ಏನೋ ಮಾಡೇ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಉಕ್ಕಿ ಹರಿತಾ ಇರುತ್ತೆ. ಸೊ
ತಂತಾನಾಗೆ ನಿಮ್ಮ ಮೈಂಡ್ ಸ್ಟ್ರೆಸ್ಫುಲ್ ಆಗುತ್ತೆ, ಹೀಲಿಂಗ್ ಆಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸ್ತಾ ಇರುತ್ತೆ, ಕಾಮ್ ಮೈಂಡ್ ಆಗುತ್ತೆ. ತುಂಬ ಸ್ಟ್ರೆಸ್ಫುಲ್ ಏನೋ ಒಂದು ಛಲ ಇದೆ, ನೀವು ಮಾಡೋ ಇಷ್ಟೆಲ್ಲ ಇಷ್ಟು ಮಧ್ಯೆ ಟೆನ್ಷನ್ನಿಂದ ಅದಾಗುತ್ತೋ ಇಲ್ವೋ ಅಂತ ಮಾಡ್ತಾ ಇರ್ತೀರಾ. ಸೊ ಅದು ಯಾವುದೂ ನಿಮ್ಮ ಲೈಫಲ್ಲಿ ಒಳಗಡೆ ನಡೀತಾ ಇರಲ್ಲ. ನೀವು ಪ್ರತಿನಿತ್ಯ ಈ ರೀತಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇದ್ದರೆ, ಸೊ ಮುಖ ಗಂಟು ಹಾಕೊಳ್ದೇನೆ ಇದ್ದರೆ, ಸೊ ಗಂಟು ಹಾಕೊಳ್ದೇನೆ ಇದ್ದರೆ, ಎಲ್ಲದಕ್ಕೂ ಇರಿಟೇಷನ್ ಇತ್ತು ಅಂತಂದರೆ ನೀವು ಮಾಡೋ ಕೆಲಸ ಯಾವುದೇ ರೀತಿ ಕಾನ್ಸಂಟ್ರೇಷನ್ ಬರಲ್ಲ. ಸೊ ನಿಮಗೆ ಈ ರೀತಿ ಎಲ್ಲವೂ ಕೂಡ ಒಳಗಡೆ ಚೇಂಜಸ್ ಆಗ್ತಾ ಬರುತ್ತೆ. ಇದಿತ್ತು ಅಂತಂದರೆ ನೀವು ಮಾಡ್ತಕ್ಕಂತಹ ಒಂದು ಆಪರ್ಚುನಿಟಿ ಆಗಿರ್ಬೋದು ಆ್ಯಂಡ್ ಯಾವುದೇ ರೀತಿ ಕೆಲಸ ಕಾರ್ಯ ಆಗಿರ್ಬೋದು, ತಂತಾನಾಗೆ ಎಷ್ಟು ಎಫರ್ಟ್ ಹಾಕಬೇಕೋ ಅದನ್ನು ಎಫರ್ಟ್ ಹಾಕ್ತಾ ಹೋಗ್ತಾ ಇರ್ತೀರ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತಾರೆ ಗೊತ್ತಾ, ಸೊ ಅವ್ರು ಹೊರಗಡೆ ಮಾಡ್ತಕ್ಕಂಥದ್ದು, ನಾನು ವಾಟರ್ ಟೆಕ್ನಿಕ್ ಮಾಡ್ತಾ ಇದ್ದೀನಿ ಅಥವಾ ಬೇರೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನನಗೇನು ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 2 ವೀಕ್ಸಲ್ಲಿ ಅಥವಾ 3rd ವೀಕಲ್ಲಿ ಅದನ್ನು ಸ್ಟಾಪ್ ಮಾಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಅದನ್ನು ಕಂಟಿನ್ಯೂ ಮಾಡಬೇಕು. ನಿಮ್ಮ ಒಳಗಡೆ ಬದಲಾವಣೆ ಕಾಣಿಸ್ತಾ ಇರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ನಿಮಗೆ ತಂತಾನಾಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇರುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇರುತ್ತೆ, ನಿಮ್ಮಲ್ಲಿ ನಿಮಗೆ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ, ನಾನು ಏನೋ ಒಂದು ಸಾಧಿಸ್ತೀನಿ ಅನ್ನೋ ಛಲ ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ಒಂದು ಪಾಸಿಟಿವ್ ವೈಬ್ ನಿಮ್ಮನ್ನು ಹೀರ್ಕೊಳ್ತಾ ಇರುತ್ತೆ. ಅಷ್ಟು ಚಾರ್ಜ್ ಮಾಡಿ ನೀರನ್ನು ನೀವು ಕುಡ್ದಿರ್ತೀರಾ ಅಂತ ಅಂದರೆ, ನೀರು ದೇಹದೊಳಗಡೆ ಹೋಗಿರುತ್ತೆ, ಬಾಡಿ ಒಳಗಡೆ ಸೇರ್ಕೊಂಡಿರುತ್ತೆ. ಸೊ ನೀವು ಚಾರ್ಜ್ ಮಾಡಿ ಕುಡ್ದಿದ್ದೀರಾ ಅಂತ ಅಂದರೆ ಅದು ಎನರ್ಜಿ ಕೊಡಲೇಬೇಕು. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಏನಂತ ಅಂದರೆ ತುಂಬ ನೆಗೆಟಿವಿಟಿ ಆಗಿರ್ತೀರಾ. ಸೊ ತುಂಬ ಯಾವುದೋ ಟೈಮಲ್ಲಿ ನಿಮಗೆ ನೆನಪಾಗ್ತಾ ಇರುತ್ತೆ, ನೋವಲ್ಲಿರ್ತೀರಾ, ಸೊ ಬೇಜಾರಲ್ಲಿರ್ತೀರಾ. ಸೊ ಆವಾಗ ಹೇಗೆ ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಸ್ಲಿಪ್ ಮಾಡಿ ನೀರನ್ನು ಕುಡಿಬೇಕಾಗುತ್ತೆ. ಇದನ್ನು ಜೋರಾಗಿ ಹೇಳಿ ಎನರ್ಜಿ ತುಂಬಿಸಿ ನೀವು ಒಂದು ಯೂನಿವರ್ಸ್ ಜೊತೆ, ನೀರಿನ ಜೊತೆ ಕಾನ್ವರ್ಜೇಷನ್ ಮಾಡಿ ಕುಡಿಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಏನಂತ ಅಂದರೆ, ನನಗೆ ತುಂಬ ಬೇಜಾರಾಗ್ತಿದೆ, ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ನೆನಪಾಗ್ತಿದೆ, ತುಂಬ ನೋವಾಗ್ತಿದೆ, ತುಂಬ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ, ಅದನ್ನೆಲ್ಲ ಹೇಗೆ ಹೀಲ್ ಮಾಡೋದು, ಅದನ್ನೆಲ್ಲ ಬ್ಲಾಕೇಜಸ್ನ ಹೇಗೆ ರಿಮೂವ್ ಮಾಡೋದು ಅಂತ ಅಂದಾಗ ನೀವು ಮಾಡಬೇಕಾಗಿರೋದು ಸೇಮ್ ವಾಟರ್ ಜೊತೆ ನೀವು ಸ್ಲಿಪ್ ಮಾಡಿ ನೀರನ್ನು ಕುಡಿಬೇಕಾಗುತ್ತೆ. ಏನನ್ನ ಹೇಳಬೇಕಾಗುತ್ತೆ ಅಂತ ಅಂದರೆ, ನಾನು ಎಲ್ಲವನ್ನ ನೆಗೆಟಿವ್ ಥಾಟ್ಸನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ನಾನೊಂದು ಪಾಸಿಟಿವ್ ಥಾಟ್ಸನ್ನು, ಪಾಸಿಟಿವ್ ಒಂದು ಒಳ್ಳೆ ಸಕಾರಾತ್ಮಕ ಯೋಚನೆಗಳನ್ನ ಸ್ವೀಕರಿಸ್ತಾ ಇದ್ದೀನಿ. ಐ ಆಮ್ ರಿಸೀವ್ ಟು ದಿ ಪಾಸಿಟಿವ್ ಥಾಟ್ಸ್. ಈ ರೀತಿ ಹೇಳಿ ಸ್ಲಿಪ್ ಮಾಡಿ ನೀವು ಪಾಸಿಟಿವ್ ಇದ್ದಾಗ ಯಾವ ರೀತಿ ಇರ್ತೀರಾ ಅನ್ನೋದನ್ನು ಫೀಲ್ ಮಾಡಿ ನೀರನ್ನು ಕುಡಿತಾ ಬಂದರೆ, ಎಲ್ಲ ಟೈಮಲ್ಲೂ ಜೋರಾಗಿ ನೀರು ಜೊತೆ ಕಾನ್ವರ್ಜೇಷನ್ ಮಾಡೋಕ್ಕಾಗಲ್ಲ. ಆಫೀಸಲ್ಲಿ ಇರ್ತೀವಿ, ಹೊರಗಡೆ ಇರ್ತೀವಿ, ಜಸ್ಟ್ ಒಂದು ಕಾನ್ವರ್ಜೇಷನ್ ಹೇಳಿ, ನಾನು ಎಲ್ಲವನ್ನ ರಿಮೂವ್ ಮಾಡ್ತಾ ಇದ್ದೀನಿ, ಎಲ್ಲ ಬ್ಲಾಕೇಜಸ್ ಕೂಡ ರಿಮೂವ್ ಆಗ್ತಾ ಇದೆ, ನೆಗೆಟಿವ್ ಥಾಟ್ಸ್ಗಳೆಲ್ಲ ರಿಮೂವ್ ಆಗ್ತಿದೆ ಅಂತ ಹೇಳಿ ಈ ನೀರನ್ನು ಸಿಪ್ ಬೈ ಸಿಪ್ ಕುಡಿದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆ ಎಲ್ಲ ನೆಗೆಟಿವ್ ಆಲೋಚನೆಗಳು ಕೂಡ ಯೂನಿವರ್ಸ್ ಹೀರ್ಕೊಂಡು ಅದನ್ನು ನೀವು ಯೂನಿವರ್ಸ್ಗೆ ಸೆಂಡ್ ಮಾಡ್ತೀರಾ. ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ರೀತಿ ನೀರು ಎನರ್ಜಿಯಿಂದ ನಿಮಗೆ ಒಂದೊಳ್ಳೆ ಪಾಸಿಟಿವ್ ಥಾಟ್ಸ್ನ ಕೊಡುತ್ತೆ. ಸೊ ಇದೇ ರೀತಿ ನಮ್ಮ ದಿನನಿತ್ಯದ ನೀರಿನ ವಾಟರ್ ಟೆಕ್ನಿಕ್ನ ನಾವು ಯೂಸ್ ಮಾಡಿದ್ರೆ, ಇದನ್ನು 21 ದಿನಗಳ ಕಾಲ ಮಾಡಿ ಅಂತ ನಾನು ಹೇಳಲ್ಲ, ಸಾಧ್ಯ ಆದರೆ ಲೈಫ್ ಪೂರ್ತಿ ಇರೋವರೆಗೆ ಮಾಡಿದರೆ ನಮ್ಮೆಲ್ಲ ಬ್ಲಾಕೇಜಸ್, ಸ್ಟೋರೇಜ್ ಆ್ಯಂಡ್ ಎಲ್ಲ ಸ್ಟ್ರೆಸ್ಫುಲ್ಲು, ನಮ್ಮ ಲೈಫ್ ಸಕ್ಸಸ್ ಮೂಮೆಂಟ್ ಎಲ್ಲವೂ ಕೂಡ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.